ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ದ ಚಾನೆಲ್ ಮಧು ವ್ಲಾಗ್ಸ್. 2019 ಅಲ್ಲಿ ಆಲ್ಮೋಸ್ಟ್ ಡಿಸೆಂಬರ್ ಅಂತ ಅನ್ಕೋತೀನಿ, ತುಂಬಾನೇ ಯೋಚನೆ ಮಾಡಿ ಓಕೆ ಟೈಮ್ ಟು ಮೂವ್ ಆನ್ ಅಂದ್ಬಿಟ್ಟು ಸರಿ ಅಂತ ಕೆಲಸ ಬಿಟ್ಟು ಬಂದಿದ್ದೆ. ಕೆಲಸ ಬಿಡ್ಲಾ ಬೇಡವಾ ಅಂತ ತುಂಬಾ ಯೋಚನೆ ಮಾಡಿದ್ದೆ. ಅದೇ ತರ ಇವತ್ತು ಸೇಮ್ ಸಿಚುವೇಶನ್, ನನ್ನ ಗಾಡಿನ ಮಾರುವಂತ ಟೈಮ್ ಇದು. 220 ಪಲ್ಸರ್ ನಿಮ್ಗೆಲ್ಲ ಗೊತ್ತು, ತಗೊಂಡೊಂದು 2.5 ವರ್ಷ ಆಯ್ತು. ಮಾರ್ಲಾ ಬೇಡವಾ ಇದನ್ನ ಮಾರ್ಲೇಬೇಕಾ ಅನ್ನೋ ಒಂದು ಗೊಂದಲ ಮೈಂಡಲ್ಲಿ, ಕನ್ಫ್ಯೂಷನು. ಬಟ್ ಸ್ಟಿಲ್ ಇನ್ನೊಂದು ವೆಹಿಕಲ್ ತಗೋಬೇಕು, ಚೇಂಜ್ ಮಾಡ್ಬೇಕು, ಗಾಡಿನ ಬೇರೆ ಗಾಡಿ ತಗೋಬೇಕಲ್ಲ. ಅದು ಯಾವ ಗಾಡಿ, ಏನು, ಯಾವ ವೆಹಿಕಲ್, ಯಾವ ಬೈಕ್ ಅಥವಾ ಬೇರೆ ವೆಹಿಕಲ್ಲ, ಅದನ್ನ ಮುಂದಿನ ದಿನಗಳಲ್ಲಿ ಹೇಳ್ತೀನಿ. ಅಟ್ ಪ್ರೆಸೆಂಟ್ ಈಗ ಗಾಡಿನ ಬೇರೆಯವ್ರಿಗೆ ಹ್ಯಾಂಡ್ ಓವರ್ ಮಾಡುವಂತ ಟೈಮು. ಬನ್ನಿ ಆ ಒಂದು ಪ್ರೊಸೆಸ್ನ ಮುಗಿಸ್ಕೊಂಡು ಬರೋಣ. ಎಲ್ಲ ಗಾಡಿಯ ಡಾಕ್ಯುಮೆಂಟ್ಸ್, ಒಂದು ನಮ್ಮ ಅಮ್ಮಂದು ಆಧಾರ್ ಕಾರ್ಡು, ID ಪ್ರೂಫ್ ಇಲ್ಲಿ ಅಂತ ಕೊಡ್ಬೇಕಾಗುತ್ತೆ ಓಕೆನಾ. ಆ್ಯಂಡ್ ಇದು 2930 ಫಾರ್ಮ್ ನಮ್ಮಮ್ಮ ಸೈನ್ ಹಾಕಿದ್ದಾರೆ. ಸೊ ಇದನ್ನು ತೊಗೊಂಡೋಗಿ ಕೊಟ್ಬಿಟ್ಟು ಬಂದ್ಬಿಟ್ರೆ ಮುಗೀತು. ಇದೆರಡು ನನ್ನ ಗಾಡಿಯ ಕೀಗಳು. ನಾನು ಪ್ರೆಸೆಂಟ್ ಯೂಸ್ ಮಾಡ್ತಾ ಇರೋ ಕೀ ಇದು. ಸೊ ಇದು ಬಂದು ಗಾಡಿ ತೊಗೊಂಡಾಗ ಎಕ್ಸ್ಟ್ರಾ ಕೀ ಕೊಟ್ಟಿರ್ತಾರಲ್ಲ ಅದು. ಈ ಕವರ್ ಕೂಡ ನಾನು ಇನ್ನೂ ತೆಗ್ದಿರಲಿಲ್ಲ, ಹಂಗೆ ತೊಗೊಂಡೋಗಿ ಕೊಡ್ತಾ ಇದ್ದೀನಿ. ಗಾಡಿಗೆ ಗುಡ್ ಬೈ ಹೇಳುವಂಥ ಟೈಮು. ಏನೂ ಮಾಡೋಕ್ಕಾಗಲ್ಲ, ಬೇಜಾರಾಗ್ತಿದೆ. ಸ್ಟಿಲ್ ಬೇಜಾರು ಅಂತ ಅಂದ್ಕೊಂಡು ಹಂಗೆ ಇರೋಕ್ಕೂ ಆಗಲ್ಲ, ಕೊಡಲೇಬೇಕು. ಡಾಕ್ಯುಮೆಂಟ್ಸ್ನ ಇಲ್ಲಿ ಇಟ್ಕೊಂಡು ಇಟ್ಟರೆ ಏನು ಬಿದೋಗಲ್ಲ. ಈ ಗಾಡೀಲಿ ಇದೊಂದು ಫೆಸಿಲಿಟಿ ಇತ್ತು, ಏನಾದ್ರು ಡಾಕ್ಯುಮೆಂಟ್ಸ್ ಇದ್ದರೆ ಇದು ಇಟ್ಬಿಟ್ರೆ ಈ ಸಂದಿಯಲ್ಲಿ ಹಾಕಿ ಇಟ್ಬಿಟ್ರೆ ಅಲ್ಲೇ ಇರ್ತಾಯಿತ್ತು, ಬೀಳ್ತಿರ್ಲಿಲ್ಲ. ಈ ಕೋಲ್ಡ್ ಸ್ಟಾರ್ಟ್ ಹಾಕಿದ್ದೀನಿ, ಬೇಸಿಗೆಲಿ ಅಂತ ಕೋಲ್ಡ್ ಸ್ಟಾರ್ಟ್ ಗುರು ಎತ್ಕೊಂಡು ಹೋಗ್ತಾ ಇರೋದಷ್ಟೇ. ಎಲ್ಲ ಪಕ್ಕ ವರ್ಕಿಂಗ್ ಇದೆ, ಏನೂ ಪ್ರಾಬ್ಲಮ್ ಇಲ್ಲ. ಗಾಡಿ ಎಲ್ಲ ಚೆಕ್ ಮಾಡಿದ್ದಾರೆ ನೆನ್ನೆನೇ ಆ್ಯಕ್ಚುಲಿ. ಸೊ ಈಗ ಹೋಗಿ ಕೊಟ್ಟು ಬರ್ತಿರೋದಷ್ಟೇ. ಗಾಡಿ ತೆಗೆದು ಬಿಟ್ಟಿದ್ದೀನಿ. ಇದೇ ಶಾಪು, ಅಲ್ಲಿ ಇದೆಯಲ್ಲ ಅದೇ ಶಾಪ್ ಅವರು. ಆ್ಯಂಡ್ ಇಲ್ಲಿ ಕುಂತಿದ್ದಾರೆ ನೋಡಿ, ಡಾಕ್ಯುಮೆಂಟ್ಸ್ ಎಲ್ಲ ಚೆಕ್ ಮಾಡ್ತಾ ಇದ್ದಾರೆ. ಸೊ ಗಾಡಿ ಈಗ ನಂದಲ್ಲ, ಗಾಡಿ ಕೊಟ್ಟಾಯಿತು. ಇನ್ಶೂರೆನ್ಸ್ ಏನೋ ಪ್ಯಾನ್ ಕಾರ್ಡು ಆಧಾರ್ ಕಾರ್ಡ್ ಎಲ್ಲ ಬೇಕು ಅಂತ ಕೇಳಿದ್ರು, ಎಲ್ಲ ಕೊಟ್ಟಿದ್ದೀನಿ. ಇನ್ಶೂರೆನ್ಸ್ ಮಾಡ್ಸಕ್ಕಂತೆ, ಯಾಕೆಂದರೆ ಗಾಡಿ ಸೇಲ್ ಆಗೋವ್ರಿಗೂ ಇವ್ರ ಹತ್ರ ಇರುತ್ತೆ. ಇನ್ಶೂರೆನ್ಸು ಎಕ್ಸ್ಪೈರ್ ಆಗಿಬಿಟ್ರೆ ಮತ್ತೆ ರಿನ್ಯೂವಲ್ ಮಾಡಿಸಿ ಕಸ್ಟಮರ್ ಕೊಡಬೇಕಲ್ಲ. ಸೊ ಅದಕ್ಕೋಸ್ಕರ ಕೊಟ್ಟಿದ್ದೀನಿ. ನೋಡೋಣ, ಇನ್ನೊಂದು ಸ್ವಲ್ಪ ಪ್ರೊಸೀಜರ್ ಇದೆ, ಒಂದು 2 ಸ್ಟೆಪ್ಪು ಮುಗಿಸ್ಕೊಂಡು ಹೊರಡೋದಷ್ಟೇ. ಕ್ಯಾಬ್ ಮಾಡ್ಕೊಂಡು ಹೋಗ್ಬೇಕು ಮನೆಗೆ ಇವಾಗ. ಸೊ ಈಗ ನಮ್ಮ ಕೀನ ಕೊಟ್ಬಿಟ್ಟು ಕ್ಯಾಬ್ ಮಾಡ್ಕೊಂಡು ಮನೆಗೆ ಹೋಗ್ಬೇಕು, ಓಕೆನಾ. ಸಾರಿ ಸರ್, ಇದು ನಾನು ಯೂಸ್ ಮಾಡ್ತಾ ಇದ್ದಿದ್ದು ಕೀ ರೆಗ್ಯುಲರ್ ಆಗಿ. ಆ್ಯಂಡ್ ಇದು ನಾನು ಯೂಸೇ ಮಾಡಿಲ್ಲ ತೊಗೊಂಡಾಗಿಂದನು ಗಾಡಿನ, ಓಕೆನಾ. ಅದು ಹಂಗೆ ಕೊಡ್ತಾಯಿದ್ದೆ. ಪೇಮೆಂಟ್ ಫುಲ್ ಆಗಿದೆ ಸರ್? ಹಾಂ, ಓಕೆ, ಪೇಮೆಂಟ್ ಬಂತು. ಸೊ ಎಕ್ಸಾಕ್ಟ್ಲಿ 2021 ಆಗಸ್ಟ್ 13 ನಾನು ಈ ವ್ಲಾಗ್ನ ಅಪ್ಲೋಡ್ ಮಾಡಿದ್ದು. ಸೊ ಇವತ್ತು ಕರೆಕ್ಟಾಗಿ ಏಪ್ರಿಲ್ 5ನೇ ತಾರೀಕು 2024, ಕರೆಕ್ಟಾಗಿ 2 ವರ್ಷ 7 ತಿಂಗಳಾಗಿದೆ. ಹೆಚ್ಚು ಹತ್ತತ್ರ ಇನ್ನೊಂದು 3 ಇಯರ್ಸ್, ಒಂದು 4-5 ತಿಂಗಳು ಹೋದರೆ. ಗಾಡಿನ ಇವತ್ತು ಸೇಲ್ ಮಾಡಿದ್ದೀನಿ, ಸೇಲ್ ಮಾಡಿ ಬಂದಿದ್ದೀನಿ. ನಾನು ಅವಾಗಲೇ ಹೇಳ್ದಂಗೆ ಸೇಲ್ ಮಾಡ್ಲಾ ಬೇಡವಾ ಅಯ್ಯೋ ಬೇಡ ಅನ್ಸುತ್ತೆ ಅಂತಾನೆ ಅನ್ಕೊಂಡಿದ್ದೆ. ಬಟ್ ಜೀವನದಲ್ಲಿ ಬದಲಾವಣೆ ತುಂಬ ಮುಖ್ಯ. ಯಾವುದೇ ಕ್ಷೇತ್ರದಲ್ಲಿ ಹೋದ್ರೂ, ನೀವು ಏನೇ ಮಾಡಿದ್ರು ಬದಲಾವಣೆ ಅನ್ನೋದು ಜೀವನದಲ್ಲಿ ಇರಲೇಬೇಕು. ವಿ ಹ್ಯಾವ್ ಟು ಮೂವ್ ಆನ್, ವಿ ಹ್ಯಾವ್ ಟು ಟೇಕ್ ಸ್ಟೆಪ್. ಒಂಥರ ಬೇಜಾರಾಯಿತು. ಮಾರಿದ್ದು ಏನಕ್ಕಪ್ಪ, ಕಾರಣ ಏನಪ್ಪ ಅಂತಂದರೆ, ನಿಮ್ಗೆಲ್ಲ ಗೊತ್ತು, ಏನಾದ್ರು ಒಂದು ವಸ್ತು ತಗೊಂಡಾಗ ಆ ವಸ್ತು ನಮ್ಮ ಹತ್ರ ಎಷ್ಟು ದಿವಸ ಇರಬೇಕು ಅಂತಿರುತ್ತೋ ಅಷ್ಟು ದಿವಸ ಅಷ್ಟೇ ಇರುತ್ತೆ. ಅದೇನೋ ಹೇಳ್ತಾರಲ್ಲ, ಯೂನಿವರ್ಸ್ ಡಿಸೈಡ್ ಮಾಡುತ್ತೆ. ನನ್ನ ಲೈಫಲ್ಲಿ ಅಂತಲ್ಲ, ಯಾರ ಲೈಫಲ್ಲಾದರೂ ಅಷ್ಟೇ. ಯೂನಿವರ್ಸ್ ವಿಲ್ ಟೇಕ್ ಡಿಸಿಷನ್. ದೇವ್ರು ಏನು ಬರ್ದಿರ್ತಾನೋ ಇಷ್ಟು ದಿನ ನಿನ್ನ ಹತ್ರ ಇರುತ್ತೆ ಈ ವಸ್ತು ಅಂತಂದರೆ ಅಷ್ಟೇ. ಫಾರ್ ಎಕ್ಸಾಂಪಲ್ ಈ ಪೆನ್ನು ಅಷ್ಟೇ, ಇಷ್ಟು ದಿನ ಇರುತ್ತೆ ನನ್ನ ಹತ್ರ ಅಂತ ಇರಬೇಕು. ಸೊ ಅಲ್ಲಿಗಂಟ ಅಷ್ಟೇ ಇರುತ್ತೆ.
ನಾವೇ ಪರ್ಮನೆಂಟ್ ಅಲ್ಲ, ಇನ್ನು ಬೇರೆದನ್ನೆಲ್ಲ ಪರ್ಮನೆಂಟಾಗಿ ಇಟ್ಕೊಳಕ್ಕಾಗತ್ತಾ? ಹಂಗಾಗಿ ಸೊ ಇವತ್ತು ನನ್ ಒಂಥರ ಹೆಂಗೆ ಅಂದರೆ ತುಂಬಾ ಪಾಸಿಟಿವ್ ವೈಬ್ ಇತ್ತು ಆ ಗಾಡಿ ಇದ್ದಷ್ಟು ದಿವಸ. ನೋಡೋಣ ಅಪ್ಕಮಿಂಗ್ ಏನು ಗಾಡಿ, ಯಾವ ವೆಹಿಕಲ್, ಯಾವ ಬೈಕು ಅಥವಾ ಬೇರೆ ವೆಹಿಕಲ್ ಯಾವ ಥರದ್ದು ಅಂತ ನಿಮಗೆ ನಾನು ಈಗೇನು ಹೇಳಲ್ಲ, ಯಾಕೆಂದರೆ ಮಾಡಾದ್ಮೇಲೆ ಹೇಳೋದು ತುಂಬಾ ಒಳ್ಳೆಯದು. ಸೊ ಹೇಳ್ತೀನಿ ನಿಮ್ಗೆ, ಇಷ್ಟೆಲ್ಲ ಹೇಳ್ತೀನಿ. ಒಂದು ಮೇಜರ್ ಸ್ಟೆಪ್ ತೊಗೊತಾ ಇದ್ದೀನಿ, ತೊಗೊಳ್ಳೇಬೇಕು ಚೇಂಜಸ್. ಅದಕ್ಕಾಗಿ ಥ್ಯಾಂಕ್ ಯು ಸೋ ಮಚ್. ಇಷ್ಟು ಸಹ ಈ ಗಾಡಿ ಇದ್ದಷ್ಟು ಸಪೋರ್ಟ್ ಮಾಡಿದ್ರಿ. ಇನ್ನು ಮುಂದೆ ಏನಿದೆಯೋ ಅದನ್ನು ನಿಮ್ಮ ಮುಂದೆನೇ ಇಡ್ತೀನಿ. ಎಲ್ಲ ನಿಮ್ಮಿಂದನೇ ಗುರು, ಎಲ್ಲ ನಿಮಗೋಸ್ಕರನೇ ತೊಗೊಂಡಿದ್ದೀನಿ ಗಾಡಿನ, ನಿಮ್ಮಿಂದನೇ ತೊಗೊಂಡಿದ್ದು ವ್ಲಾಗ್ಸ್ ಮಾಡೋಣ ಅಂತ. ಆ್ಯಂಡ್ ಇನ್ನೊಂದು ಮೇಜರ್ ರೀಸನ್ನು ಗಾಡಿನ ಸೇಲ್ ಮಾಡೋಕ್ಕೆ ಏನಪ್ಪ ಅಂತಂದರೆ, ಈ ಗಾಡಿ ತೊಗೊಂಡಿದ್ದು ನಾನು ರೈಡ್ಸ್ ಹೋಗಬೇಕು, ಮೋಟೋ ವ್ಲಾಗ್ ಮಾಡಬೇಕು, ಲಾಂಗ್ ರೈಡ್ಸ್ ಹೋಗಬೇಕು ಅಂತ ಒಂದು 2-3 ರೈಡ್ಸ್ ಅಷ್ಟೇ ಹೋಗಿದ್ದು. ಅದಾದಮೇಲೆ ಮೂವಿ ಪ್ರಮೋಷನ್ ಸ್ಟಾರ್ಟ್ ಆಗೋಯ್ತು ನನ್ನ ಮೇನ್ ಚಾನಲಲ್ಲಿ. ಮಾಡ್ತಾ 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 ರೈಡ್ಸ್ ಹೋಗೋಕೆ ಆಗಲಿಲ್ಲ. ಗಾಡಿ 1 ವರ್ಷ ಹಳೆದಾಯಿತು, 2 ವರ್ಷ ಹಳೆದಾಯಿತು, ನಿಂತಿದ್ದ ಜಾಗದಲ್ಲೇ ನಿಲ್ಸಿತ್ತು. 15,000 ಅಷ್ಟೇ ಓಡಿಸಿರೋದು. ನಮ್ಮ ಮನೆ ಓನರ್ ಮಗ ನಾನು ಆದ್ಮೇಲೆ ತಗೊಂಡ್ರೆ ಗಾಡಿ, ನಾನು ತೊಗೊಂಡಾದ್ಮೇಲೆ 6 ತಿಂಗಳಾದ್ಮೇಲೆ ತೊಗೊಂಡು ಗಾಡಿ 25,000 ಓಡಿಸಿದ್ದಾರೆ, ನನಗಿಂತ ಡಬ್ಬಲ್ ಮೇಲೆ ಓಡಿಸಿರೋದು. ಸೊ ಹಂಗಾಗಿ ವಾರಕ್ಕೆ 1 ಸರಿ ಇಲ್ಲ 2 ಸರಿ ಎತ್ತಾ ಇದೆ ಗಾಡಿನ. ಸುಮ್ಮನೆ ನಿಲ್ಸಿ ಯಾಕೆ ಹಾಳು ಮಾಡೋದು, ಅಟ್ಲೀಸ್ಟ್ ಮಾರಕ್ಕಾದ್ರೂ ಮಾರ್ಬಿಡೋಣ ಅಂದ್ಬಿಟ್ಟು ತಲೆಗೆ ಬಂತು. ಅದಕ್ಕೆ ಅದೊಂದು ಮೇನ್ ರೀಸನ್ ಅದೇನೇ ಹೇಳಬೇಕು ಅಂತಾನೆ. ಸುಮ್ಮನೆ ಯಾಕೆ ವೇಸ್ಟ್ ಆಗಿ ನಿಲ್ಸೋದು, ನಿಲ್ಸಿದ ಜಾಗದಲ್ಲೇ ಅದಕ್ಕೆ ಸಣ್ಣ ಪುಟ್ಟ ಪ್ರಾಬ್ಲಮ್ ಬರ್ತಾ ಇತ್ತು. ಇಲಿ ಕಚ್ಬಿಡೋದು ಕೇಬಲ್ನ, ಆಮೇಲೆ ಇನ್ನೇನೋ ಸೆನ್ಸರ್ ಪ್ರಾಬ್ಲಮ್ ಆಗೋದು, ಆಮೇಲೆ ಇನ್ನೇನೋ ಆಗೋದು, ಯಾಕೆ ವೇಸ್ಟ್ ಮಾಡೋದು ಅಂತ ಅಂದ್ಬಿಟ್ಟು ಸೇಲ್ ಮಾಡಿದಾಯಿತು. ನೆಕ್ಸ್ಟ್ ಸ್ಟೆಪ್ ಈಗೇನು ಹೇಳಲ್ಲ, ಹೇಳ್ತೀನಿ. ಎಲ್ಲ ನಿಮ್ಮ ಆಶೀರ್ವಾದನೇ. ಈಗ ನಾನು ಏನೇ ಮಾಡಿದ್ರು, ನಾನು ಏನೇ ಇದ್ರೂ ಎಲ್ಲ ನಿಮ್ಮಿಂದನೇ ಹೊರತು ಇನ್ನೇನೂ ಅಲ್ಲ. ನಿಮ್ಮಿಂದ ನಿಮಗಾಗಿ, ನಿಮಗೋಸ್ಕರ. ಅದನ್ನೆಲ್ಲ ಎಂಜಾಯ್ ಮಾಡೋದು ಮಾತ್ರ ನಾನು ಅಷ್ಟೇ, ಇನ್ನೇನಿಲ್ಲ. ಬರೋಣ, ಇನ್ನೊಂದು ವಿಡಿಯೋ ಸಿಗ್ತೀನಿ. ಥ್ಯಾಂಕ್ ಯು, ಬಾಯ್.